ಜೂನ್ 12 ಗಲ್ಫ್ನ ಸ್ಥಳೀಯರು ಮತ್ತು ವಿದೇಶಿಯರನ್ನು ಬೆಚ್ಚಿ ಬೀಳಿಸಿದ ಅಗ್ನಿ ಅನಾಹುತದ ದಿನ. ಕುವೈತ್ ಮಂಗಾಫ್ ಅಗ್ನಿ ದುರಂತದ ಆಘಾತದ ನಂತರ ಬಹ್ರೇನ್ ಮನಾಮಾ ಸೂಕ್ನ ಅಗ್ನಿ ದುರಂತವು ಜನರನ್ನು ಭಯಭೀತಗೊಳಿಸಿತು. ಬಹ್ರೇನ್ನ ಜನನಿಬಿಡ ಮನಾಮಾ ಸೂಕ್ ವ್ಯಾಪಾರಿಗಳು ಮತ್ತು ಗ್ರಾಹಕರು ಕಿರಿದಾದ ಬೀದಿಗಳು ಮತ್ತು ಅಂಗಡಿಗಳಿಂದ ತುಂಬಿ ತುಳುಕುತ್ತಿದ್ದರಿಂದ ಈ ಬೆಂಕಿ ಅನಾಹುತವು ಗಂಭೀರ ದುರಂತ ಸ್ಥಿತಿಗೆ ಕಾರಣವಾಗುತ್ತಿತ್ತು. ಆದರೆ ಸಿವಿಲ್ ಡಿಫೆನ್ಸ್ ತಂಡದ ಕೆಚ್ಚೆದೆಯ ಮತ್ತು ಸಮಯೋಚಿತ ಮಧ್ಯಸ್ಥಿಕೆಯು ಪರಿಸ್ಥಿತಿಯನ್ನು ಗಂಭೀರವಾಗದಂತೆ ನಿಯಂತ್ರಿಸಿತ್ತು. ಒಬ್ಬ ಪುರುಷ ಮತ್ತು 2 ಮಹಿಳೆಯರು ಸಾವನ್ನಪ್ಪಿದ್ದು 9 ಮಂದಿ ಗಾಯಗೊಂಡರು. ಸುಮಾರು 66 ಮಳಿಗೆಗಳಿಗೆ ನಷ್ಟ ಸಂಭವಿಸಿದೆ. ಪ್ರಕರಣವನ್ನು ತಿಳಿದ ಕೆಲವೇ ಕ್ಷಣಗಳಲ್ಲಿ ನಾಗರಿಕ ರಕ್ಷಣಾ ತಂಡವು ಸ್ಥಳಕ್ಕೆ ಧಾವಿಸಿ ನಾಗರಿಕ ರಕ್ಷಣಾ ಮಹಾನಿರ್ದೇಶಕರ ನೇತೃತ್ವದಲ್ಲಿ ತಕ್ಷಣವೇ ರಕ್ಷಣಾ ಮತ್ತು ಅಗ್ನಿಶಾಮಕ ಕಾರ್ಯಾಚರಣೆಯನ್ನು ನಡೆಸಿತು. ಒಟ್ಟು 16 ಅಗ್ನಿಶಾಮಕ ವಾಹನಗಳು ಮತ್ತು 63 ಸಿಬ್ಬಂದಿಗಳು 30 ಗಂಟೆಗಳಿಗೂ ಹೆಚ್ಚು ಕಾಲ ಕಠಿಣವಾಗಿ ಶ್ರಮಿಸಿ ಬೆಂಕಿಯನ್ನು ನಂದಿಸಿತು. ಅವರ ಸೇವೆಯ ಕ್ರಮಗಳು ಶ್ಲಾಘನೀಯವಾಗಿತ್ತು. ಕ್ಯಾಪಿಟಲ್ ಗವರ್ನರ್ ಶೇಖ್ ರಾಶಿದ್ ಬಿನ್ ಅಬ್ದುಲ್ ರಹಮಾನ್ ಅಲ್ ಖಲೀಫಾರ್ ಅವರು ಮನಾಮಾ ಸೂಕ್ನಲ್ಲಿರುವ ಹಲವಾರು ಅಂಗಡಿಗಳಿಗೆ ಭೇಟಿ ನೀಡಿ ಬೆಂಕಿ ಕಾಣಿಸಿಕೊಂಡ ಸ್ಥಳವನ್ನು ಪರಿಶೀಲಿಸಿದರು. ನಾಗರಿಕ ರಕ್ಷಣಾ ಮಹಾನಿರ್ದೇಶಕ ಬ್ರಿಗೇಡಿಯರ್ ಆಲಿ ಅಲ್ ಕುಬೇಸಿ ಅವರು ಈ ಕುರಿತು ಮಾಹಿತಿ ನೀಡಿದರು. ಈದ್ಗಾಗಿ ಅಂಗಡಿಗಳು ಸಾಕಷ್ಟು ದಾಸ್ತಾನುಗಳಿಂದ ತುಂಬಿದ್ದವು. ಈದ್ನಲ್ಲಿ ಉತ್ತಮ ವ್ಯಾಪಾರದ ನಿರೀಕ್ಷೆಯೊಂದಿಗೆ ಸಾಲ ಮಾಡಿ ಸಾಮಗ್ರಿಗಳನ್ನು ಖರೀದಿಸಿ ವ್ಯವಹಾರ ಹೆಚ್ಚಳದ ಭರವಸೆಯನ್ನು ಹೊಂದಿದ್ದರು. ಆದರೆ ಈ ಬೆಂಕಿ ಅನಾಹುತವು ಅವರ ಎದೆಗುಂದಿಸಿದೆ ಮತ್ತು ಮುಂದೇನು ಎಂಬುದರ ಬಗ್ಗೆ ಯಾವುದೇ ಸುಳಿವು ಇಲ್ಲದೆ ತುಂಬಾ ಕಂಗಾಲಾಗಿದ್ದಾರೆ. ಮನಾಮಾ ಸೂಕ್ನ ಅನೇಕ ಕಾರ್ಮಿಕರು ಮತ್ತು ಮಾಲೀಕರು ಸ್ಟಾರ್ ವಿಷನ್ ನ್ಯೂಸ್ನೊಂದಿಗೆ ತಮ್ಮ ದುಸ್ಥಿತಿಯನ್ನು ಹಂಚಿಕೊಂಡರು. 35 ವರ್ಷಗಳಿಂದ ಬಹ್ರೇನ್ನಲ್ಲಿ ನೆಲೆಸಿರುವ ಬಾಬು ವಡಗರ ಅವರು ಸಾವಿರಾರು ದಿನಾರ್ಗಳ ಸಾಮಾನುಗಳನ್ನು ಸಾಲವಾಗಿ ಖರೀದಿಸಿದ್ದು 10 ನಿಮಿಷಗಳಲ್ಲಿ ಎಲ್ಲವೂ ಬೆಂಕಿಗಾಹುತಿಯಾಗಿದೆ ಎಂದು ಕಣ್ಣೀರಿನೊಂದಿಗೆ ತಮ್ಮ ದುಃಖವನ್ನು ವ್ಯಕ್ತಪಡಿಸಿದರು. ಬಹ್ರೇನ್ನಲ್ಲಿ 25 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ವಡಗರ ಆಯಂಚೇರಿ ಮೂಲದ ಇಸ್ಲಾಂ ಕರೀಂ ಅವರು ಸ್ಟಾರ್ ವಿಷನ್ ನ್ಯೂಸ್ನೊಂದಿಗೆ ತಮ್ಮ ದುರಂತ ಅನುಭವವನ್ನು ಹಂಚಿಕೊಂಡರು. ಅಂಗಡಿಯಲ್ಲಿ ಹೆಚ್ಚಿನ ಪ್ರಮಾಣದ ದಾಸ್ತಾನು ಮತ್ತು ನಗದು ಇದ್ದು ಅವರ 4 ಮಕ್ಕಳ ಕುಟುಂಬವನ್ನು ಸಲಹಲು ಈ ಅಂಗಡಿಯು ಆದಾಯದ ಏಕೈಕ ಮೂಲವಾಗಿದೆ ಎಂದು ಅವರ ಅಸಹಾಯಕತೆಯನ್ನು ವಿವರಿಸಿದರು ಮತ್ತು ನಷ್ಟದಿಂದ ಪಾರಾಗಲು ಇತರರ ಸಹಾಯದಿಂದ ಮಾತ್ರ ಸಾಧ್ಯ ಎಂದು ತಮ್ಮ ನೋವನ್ನು ಹಂಚಿಕೊಂಡರು. ಸಾಮಾಜಿಕ ಕಾರ್ಯಕರ್ತ ಅಮಲ್ ದೇವ್ ಮಾತನಾಡಿ, ಮನಾಮಾ ಸೂಕ್ ಅಗ್ನಿ ಅವಘಡ ಸಂಭವಿಸಿದ ಕೂಡಲೇ ಸ್ವಯಂ ಸೇವಾ ಸಂಸ್ಥೆಗಳ ವಸತಿ, ಊಟ ಸೇರಿದಂತೆ ಎಲ್ಲಾ ನೆರವು ನೀಡಿದೆ ಎಂದು ತಿಳಿಸಿದರು. ಬಹ್ರೇನ್ನಲ್ಲಿ ಸ್ಥಳೀಯರಲ್ಲದೆ ಭಾರತೀಯರು, ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಇರಾನಿಗಳು ಸಹ ಸೂಕ್ನಲ್ಲಿ ಕೆಲಸ ಮಾಡುತ್ತಿದ್ದರು. ಅನೇಕ ಕಂಪನಿಗಳು ವಿಮೆ ಮಾಡದ ಕಾರಣ ಈ ಪರಿಸ್ಥಿತಿಯು ಅವುಗಳನ್ನು ಬಹಳಷ್ಟು ತೊಂದರೆಗೆ ಸಿಲುಕಿಸಿದೆ ಎಂದು ತಿಳಿದು ಬಂದಿದೆ ಎಂದು ತಿಳಿದರು. ವ್ಯಾಪಾರಿಗಳು ಮತ್ತು ನಿವಾಸಿಗಳು ಬಹ್ರೇನ್ ಸರ್ಕಾರವು ಎಲ್ಲಾ ನಾಗರಿಕರು ಮತ್ತು ವಲಸಿಗರನ್ನು ಎಲ್ಲಾ ಕಷ್ಟ ಪರಿಸ್ಥಿತಿಗಳಲ್ಲಿ ಯಾವಾಗಲೂ ಕಾಳಜಿ ವಹಿಸಿದೆ. ಈ ಬಾರಿಯೂ ಬಹ್ರೇನ್ ಸರ್ಕಾರವು ಮಾನವೀಯತೆಯಿಂದ ಅವರನ್ನು ರಕ್ಷಿಸುತ್ತದೆ ಎಂಬ ಭರವಸೆಯನ್ನು ಹೊಂದಿದ್ದಾರೆ ಎಂದು ಸ್ಟಾರ್ ವಿಷನ್ ನ್ಯೂಸ್ಗೆ ತಿಳಿಸಿದರು. ಸ್ಟಾರ್ ವಿಷನ್ ನ್ಯೂಸ್, ಮನಾಮಾ.